ಕನ್ನಡಿಗರ ಬದುಕಿನ ಹೋರಾಟ. ಮೊದಲು ಕನ್ನಡಿಗರ ಬದುಕಿನ ಹೋರಾಟ. ನಮ್ಮ ಮಕ್ಕಳಿಗೆ ಎಲ್ಲೂ ಉದ್ಯೋಗ ಸಿಗದೇ ಇರೋದಕ್ಕೆ ಹಿಂದಿ ಭಾಷೆ ಏರಿಕೆ ಬಹಳ ಮುಖ್ಯವಾದ ಕಾರಣ. ಯಾಕಂದ್ರೆ ಶೇಕಡಾವಾರು ನಾವು ಅಂಕಗಳನ್ನು ಗಳಿಸೋದ್ರಲ್ಲಿ ಹಿಂದಿ ಭಾಷೆ ಕಡ್ಡಾಯ ಮಾಡಿರೋದ್ರಿಂದ ಹೋದ ವರ್ಷ 1.5 ಲಕ್ಷ ಆದ್ರೆ 1,42,000 ಜನ ಫೇಲ್ ಆಗಿದ್ದಾರೆ. ಪ್ರತಿ ವರ್ಷ ಹೀಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ. ಇದರಿಂದ ನಮ್ಮ ಉದ್ಯೋಗ ಮತ್ತು ನಮ್ಮ ಸಾಂಸ್ಕೃತಿಕ ವ್ಯವಸ್ಥೆ ಎರಡೂ ಕುಲುಗೆಡ್ತಾ ಇದೆ. ಇದರಿಂದ ಹಿಂದಿಯವರು ನಮ್ಮ ಮೇಲೆ ಬಂದು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡುವಂತ ವ್ಯವಸ್ಥೆ ಸೃಷ್ಟಿ ಮಾಡಿದ್ದೀವಿ. ಎಲ್ಲಾ ಕಡೆ ಹಿಂದಿ ಒಂದು ತನ್ನ ಅಭಿವೃದ್ಧಿಯನ್ನು ಸ್ಥಾಪಿಸಿಕೊಳ್ತಕ್ಕಂಥ ಸಂಚು ರೂಪಿಸ್ತಾ ಇದೆ. ಅದು ಬರೀ ಭಾಷೆ ಅಲ್ಲ, ಕನ್ನಡಿಗರ ಬದುಕಾಗಬೇಕು ಈ ಹೋರಾಟ ಅಂತ ಹೇಳ್ತಾ ನಾನು 2 ಮಾತು ತಿಳಿಸಕ್ಕೆ ಇಚ್ಛೆಪಡ್ತೀನಿ. 30ನೇ ತಾರೀಕು ಬಗ್ಗೆ 30ನೇ ತಾರೀಕು ಅಂತೇಳಿ ತಿಳಿಸ್ತಾ ಇದ್ವಿ ನಾವು. ತಕ್ಷಣ ಇವತ್ತೇ ನೀವು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮಂಡಳಿ ಇವತ್ತೇ ವರದಿಯನ್ನು ಆಮೇಲೆ ಹೇಳಿ ಅವತ್ತು ಎಕ್ಸಾಮ್ ನಡೆಯೋದಕ್ಕೆ ಬಿಡಲ್ಲ ಸರ್. ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಈ ರಾಜ್ಯದಲ್ಲಿ ಎಕ್ಸಾಮ್ ನಿಷೇಧ ಮಾಡ್ತಾರೆ. ಆ ಹಿಂದಿ ಎಕ್ಸಾಮ್ನ ಅವರು ಕಡ್ಡಾಯವಾಗಿ ಅವರು ಹಿಂದಿ ಪರೀಕ್ಷೆ ನಡೆಯೋ ಇದೀಗ ಹಾಲಿಗೆ ಮುಕ್ತಿವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀವಿ. ಅವ್ರಿಗೆಲ್ಲೂ ಉದ್ಯೋಗಗಳೆಲ್ಲ. ಯಾವುದೇ IPS IAS ಎಲ್ಲ ಕಡೆ ಉತ್ತರ ಭಾರತೀಯರು ಬರೋದಕ್ಕೆ ನೀವು ಕಾರಣರಾಗ್ತಿದ್ದೀರಾ ಅಂತಕ್ಕಂಥದ್ದನ್ನ ವರದಿಯಲ್ಲಿ ನೀವು ಮೆನ್ಷನ್ ಮಾಡಿ ಸರ್. ಈಗಲೇ ಉತ್ತರ ಭಾರತ ಅವ್ರು ಜಾಸ್ತಿ ಆಗಿದ್ದಾರೆ. ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲ ಉದ್ಯೋಗ ಇವತ್ತು ಉತ್ತರ ಭಾರತ ಆಗ್ತಾ ಇದೆ. ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಗ್ರಾಮೀಣ ಭಾಗದಲ್ಲಿ ರೈತರ ಮಕ್ಕಳಿಗೆ ಹಿಂದಿ ಕಲಿತಕ್ಕಂಥದ್ದು ಬಹಳ ಸಮಸ್ಯೆ ಆಗ್ತದೆ. ಯಾಕೆ ಅಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆ ಜಾಸ್ತಿ ಇಲ್ಲ. ಟೀಚರ್ಸ್ಗೆ ಅಲೋಕೇಟ್ ಮಾಡಿಲ್ಲ ನೀವು. ಆದರೂ ಕೂಡ ನೀವು ಜಾಸ್ತಿ ಅವರಿಗೆ ಏರಿಕೆ ಮಾಡಿ ಆ ರೈತರ ಮಕ್ಕಳೆಲ್ಲರೂ ಕೂಡ ಇವತ್ತೆಲ್ಲ ವಿದ್ಯಾಭ್ಯಾಸ ಮಾಡಿದ್ರೆ ವಿಮುಖರಾಗ್ತಕ್ಕ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕಾರಣಕ್ಕೆ ರೈತ, ದಲಿತ, ಕಾರ್ಮಿಕರು, ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. 30ನೇ ತಾರೀಕು ಏನಾದರೂ ನೀವು ಈ ವಿಚಾರವನ್ನು ಸರ್ಕಾರ ಸ್ಪಷ್ಟವಾಗಿ ಹೊರಪಡಿಲ್ಲ ಅಂದರೆ ನಾವು ಎಲ್ಲ ತೀರ್ಮಾನ ತಗೊಂಡು ಜಂಟಿಯಾಗಿ ನುಗ್ತಕ್ಕಂಥ ಗ್ಯಾರಂಟಿ. ಸ್ನೇಹಿತರೆ, ಈಗೆಲ್ಲ ನಮ್ಮ ಗೋಪಾಲ್ ಕೃಷ್ಣ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಚೇತನ್ ಗೌಡ್ರು, ಕೃಷ್ಣೇಗೌಡರು, ಚಾಮರಾಜನಗರದಿಂದ ಬಂದಿರುವಂತ ಕಬ್ಬು ಬೆಳೆಗಾರರ ಸಂಘದ ಶ್ರೀಯುತ ಭಾಗ್ಯರಾಜ್ ಅವರು, ನಮ್ಮ ರಾಜ್ಕುಮಾರ್ ಸೇನೆ ತ್ಯಾಗರಾಜ್ ಅವರು ದಯಮಾಡಿ ಮುಂದೆ ಬರಬೇಕು. ತ್ಯಾಗರಾಜ್ ಬನ್ನಿ, ಮುಂದೆ ಇಲ್ಲಿ ಬನ್ನಿ. ಸೊ ಎಲ್ಲ ಕನ್ನಡ ಪರ ಸಂಘಟನೆಗಳವರು ದಯಮಾಡಿ ಚೇತನ್ ಗೌಡ್ರು, ಕೃಷ್ಣೇಗೌಡರು ಮಾತಾಡಿದ್ರೆ ಮನವಿ ಕೊಡೋಣ. ಒಂದು ನಿಮಿಷ ನೀವು ಪ್ರಶ್ನೆ ಹಿಂದೆ ಬರಬಹುದು. ತಮಿಳುನಾಡು ಹೇಗಿದೆ?